Subscribe to my channel. ನಮಸ್ಕಾರ ಎಲ್ಲ ನನ್ನ ಹಿಪ್ ಹಾಪ್ ಲಿಸ್ನರ್ಸ್ಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಧರಣಿ ಅವ್ರದ್ದು ಯುದ್ಧ ಟ್ರ್ಯಾಕ್ 2 ಅಂತೇಳಿ ಒಂದು ಹೊಸ ಸಾಂಗ್ ಬಂದೈತಿ. ಅದ್ರ ಮೇಲೆ ರಿಯಾಕ್ಷನ್ ಮಾಡತ್ತೀವಿ. ಸೊ ಯುದ್ಧ ಟ್ರ್ಯಾಕ್ 2 ಅಂದ್ರ ನಾನು ಯುದ್ಧದ ಫಸ್ಟ್ ಏನೈತ್ಲ ಅದನ್ನ ನೆಕ್ಸ್ಟ್ ಇದ್ರೊಳಗೆ ಆ ಸ್ಟೋರಿ ಟೆಲ್ಲಿಂಗ್ ಏನಿತ್ಲ ಅವ್ರು ಇದ್ರೊಳಗೆ ಟ್ರ್ಯಾಕ್ 2 ಒಳಗೆ ಕ್ಯಾರಿ ಮಾಡತ್ತಾರ ಅನ್ಕೋತೀನಿ. ನೋಡೋಣ ಏನೈತೆ ಅಂತ ಹೇಳಿ. ನಾ ಇನ್ನು ಇದುವರೆಗೂ ಸಾಂಗ್ ಕಂಪ್ಲೀಟ್ ಆಗಿ ಕೇಳಿಲ್ಲ, ನೋಡ್ತೀನಿ. ಇದೇ ಫಸ್ಟ್ ಟೈಮ್ ಕೇಳತ್ತೀನಿ ನಾನು. ಲೆಟ್ಸ್ ಸಿ ಹೌ ಇಟ್ ಗೌಸ್, ಏನ್ ಮಾಡ್ಯಾರ ಅಂತೇಳಿ. ಅದೇ ತರ ಸ್ಟೋರಿ ಟೆಲ್ಲಿಂಗ್ ಐತಾ ಇಲ್ಲ ಅದ್ರದ್ದು ನೆಕ್ಸ್ಟ್ ವರ್ಷನ್ ಏನಾದ್ರು ಬೇರೆ ಆಡ್ ಮಾಡ್ಯಾರ. ಲೆಟ್ಸ್ ಸಿ ವಾಟ್ ಹಿ ಹ್ಯಾಸ್ ಡನ್ ಇನ್ ದಿಸ್. ಓಕೆ, ಒನ್ ಸೆಕೆಂಡ್. ಹಾ, ಲೆಟ್ಸ್ ಸಿ ವಾಟ್ ಏನೈತೆ ಅಂತ ಇದ್ರೊಳಗ. ಹುಷಾರ್ ಅಂತೇಳಿ ಸಾಂಗ್ ಹೆಸರು. ಲೆಟ್ಸ್ ಸಿ. ಓಕೆ, ಸೊ ಸಾಂಗ್ ಹೆಸರು ಬಂದ್ಬಿಟ್ಟು ಹುಷಾರ್ ಹುಷಾರ್ ಅಂತ ಹೇಳಿ. ಯುದ್ಧ ಇಪಿದು ಟ್ರ್ಯಾಕ್ 2. ಸೊ ಇದ್ರೊಳಗ ಅದನ್ನ ನೋಡೋಣ ಏನ್ ಮಾಡ್ಯಾರ ಹುಷಾರ್ ಅಂತೇಳಿ, ಹೆಂಗೈತೆ ಅಂತೇಳಿ ಗೊತ್ತಿಲ್ಲ. ಸೊ ಕ್ರೆಡಿಟ್ಸ್ ನೋಡೋಣ ಅಂತ. ಟೈಟಲ್ ಹೆಸರು ಹುಷಾರ್ ಅಂತೇಳಿ. ರಿಟರ್ನ್ ಅಂಡ್ ಪರ್ಫಾರ್ಮ್ ಬೈ ಧರಣಿ. ಬೀಟ್ ಪ್ರೊಡ್ಯೂಸ್ಡ್ ಬೈ ಮಲ್ಚಮೈ Nuises. Okay, crafted by Picture Brahma. Mixed and master, short edits, VFX Kishore. Recorded at Savio Studio. Savio. Okay, let's go. ಯುದ್ಧ ಎಲ್ಲ ಸರಿನಪ್ಪ, ಜಗಳ ಏನಾಯ್ತು? ಯಾರು ಕೊಡಿದ್ರು? ಅಲ್ಲಿ ಅವರು ಅದೇ ಇದ್ರೊಳಗೆ ಸ್ಟಾಪ್ ಮಾಡಿದ್ರಲ್ಲ ಯುದ್ಧ ಟ್ರ್ಯಾಕ್ 1 ಒಳಗ. ಸೊ ಇಲ್ಲಿ ಅದನ್ನೇ ನೆಕ್ಸ್ಟ್ ಕಂಟಿನ್ಯೂ ಮಾಡತ್ತಾರ. ಜಗಳ ಆಯ್ತು, ಎಲ್ಲ ಆಯ್ತು, ಬಟ್ ಯಾರಿಗೆ ಹೊಡೆದ್ರ ಅಂತ ಕೇಳತ್ತಾರ. ಅಲ್ಲಿ ಅವ್ರು ಏನ್ ಹೇಳಿದ್ರು, ಯುದ್ಧ ಯಾರ ಜೊತೆನೂ ಅಲ್ಲ, ನನ್ ಜೊತೆ ನಂದೇ ಯುದ್ಧ ಅಂತ ಹೇಳಿದ್ರು ಅವರು, ಧರಣಿ ಅವರು. ನಾನು ಇಬ್ರು ಮಧ್ಯೆ ಇರೋ ಜಗಳ ಅಷ್ಟೇ ಅನ್ಕೊಂಡಿದ್ದೆ. ಅರೆ ಇದು ಇಬ್ರು ಮಧ್ಯೆನೆ ಮುಗ್ದಿಲ್ಲ. ಜನ ಬಂದ್ರು, ಅವನ್ ಕಡೆಯಿಂದ ಜನನ್ ಕರೆಸ್ದ, ನಾನ್ ನನ್ನ ಕಡೆಯಿಂದ ಜನನ್ ಕರೆಸ್ದೆ. ಎಲ್ಲ ಹುಡುಗರು ಮಾಡೋ ಅದೇ ತಪ್ಪನ ನಾನು ಮಾಡಿದೆ. ಬಾಯ್ಸ್ ಕಾಲ್ ಆಗ್ದೆ. ಯಾವತ್ತು ಫೋನ್ ಎತ್ತಿಲ್ದಿರೋರು ಅವತ್ತೊಂದೇ ರಿಂಗಕ್ಕೆ ಫೋನ್ ಐ ಲವ್ ದಿಸ್ ಆಲ್ರೆಡಿ. ಯಾಕಂದ್ರೆ ಐ ಲವ್ ಬೂಮ್ ಬ್ಯಾಪ್ ಮ್ಯೂಸಿಕ್. ಐ ಫಕಿಂಗ್ ಲವ್ ಬೂಮ್ ಬ್ಯಾಪ್. ಸ್ವಲ್ಪ ಸೈಲೆಂಟ್ ಆಗಿರಕೇನೋ, ಶಾನ ಪಾಡಿ ಸೈಡ್ ಅಲ್ಲಿ ಇರ್ತೀವಿ ಸುಮ್ನೆ ಶಿಸ್ತ. ಕಿರಿಕಂದ್ರೆ ಕುಯ್ದೆ ಹಾಕೊಳ್ತಿ ಮಾಮ ಹುಷಾರ್. ಹೇ ಮಾಮ್ ಏನ್ ವಿಶ್ವಾಸ, ಸ್ವಲ್ಪ ಸೈಲೆಂಟ್ ಆಗಿರಕೇನೋ, ಶಾನ ಪಾಡಿ ಸೈಡ್ ಅಲ್ಲಿ ಇರ್ತೀವಿ ಸುಮ್ನೆ ಶಿಸ್ತ. ಕಿರಿಕಂದ್ರೆ ಕುಯ್ದೆ ಹಾಕೊಳ್ತಿ ಮಾಮ. ಶಾರಿಕ ಕೇಳದೆ ಬರದು ನಮ್ಮನ್ನೇ ಕೇಳೋರಾರು. ಕುರಿಗಳು ಬಲಿಗೆ ಬಂದ್ರೆ ತಲೆಗಳ ಮೇಲೆ ಹಾರ. ಸೈಲೆಂಟ್ ಆಗಿ ಮನೆಯಲ್ಲಿ ಕುತ್ಕೊಂಡಿ ತಿನ್ನೋ ನಿಮ್ ಬೇಳೆ ಸಾರು. ಬೆಳೆದಿದ್ದ ಗಾಂಜಲ್ಲಿ ಕಿರಿಕ್ ಮಾಡಕ್ ಹೋಗ್ಬೇಡ. ಸುಮ್ನೆ ಮನ್ಯಾಗ ಕುತ್ಕೊಂಡ್ ಸೈಲೆಂಟ್ ಆಗಿ ಬೆಳೆ ಸಾರ್ ತಿನ್ನು. ಸುಮ್ನೆ ಗಾಂಚಲಿ ಮಾಡಕ್ ಬರ್ಬೇಡ ಅಂತಾರವ್ರಿ. ತಲೆಗಳ ಮೇಲೆ ಹಾರ. ಸೈಲೆಂಟ್ ಆಗಿ ಮನೆಯಲ್ಲಿ ಕುತ್ಕೊಂಡಿ ತಿನ್ನೋ ನಿಮ್ ಬೇಳೆ ಸಾರು. ಬೆಳೆದಿದ್ದ ಗಾಂಜಲ್ಲಿ ತೋರ್ಸಿದ್ರೆ ಬೀಳುತ್ತೆ ಹೇಳ ಕೇಳಲೇ. ಗೊಂದು ಡಾನ್, ಪ್ರತಿ ಗಲ್ಲಿಗೊಂದು ರಾಜ. ಮಾಮ್ಸ್ ಬಂದ್ರೆ ರೌಂಡ್ಸ್ ಎಲ್ಲ ರೋಡಿಗೊಂದು ಡಾನ್, ರೋಡಿಗೊಂದು ಡಾನ್, ಪ್ರತಿ ಗಲ್ಲಿಗೊಂದು ರಾಜ. ಪ್ರತಿ ಗಲ್ಲಿಗೊಂದು ರಾಜ. ಮಾಮ್ಸ್ ಬಂದ್ರೆ ರೌಂಡ್ಸ್ ಎಲ್ಲ ಅತ್ತರಲ್ಲಿ ಸಾಚ. ಸುಮ್ನೆ ಶೋಕಿಗೆ ಆಡಕ್ ಬಂದ್ರೆ ನೀನಿ ಆಟ. ಮನೆಗ್ ನಡಿ ಮಾಮ್ ಬೀಳು ಬೇಜಾನಿ ಮಾಂಜ. ಯಾದೋ ಹವ. ಸುಮ್ನೆ ಶೋಕಿಗೆ ಆಟ ಆಡಕ್ ಬರ್ಬೇಡ ಇಲ್ಲಿ, ಇಲ್ಲಾಂದ್ರೆ ಮನಿಗ್ ಹೋಗು ಬೀಳ್ತಾ ಬೇಕನ್ ಮಾಂಜ. ಬಂದ್ರೆ ನೀನಿ ಆಟ. ಮನೆಗ್ ನಡಿ ಮಾಮ್ ಬೀಳು ಬೇಜಾನಿ ಮಾಂಜ. ಯಾದೋ ಹವ ಯಾದೋ ರೂಲ್ಸ್ ಇಲ್ಲಿ. ಮಾಡೋ ಕೆಲ್ಸ ಸೀದಾ ಬರೋದ್ ಫೋಟೋ ನ್ಯೂಸ್ ಅಲ್ಲಿ. ಲೈಫ್ ಕಲ್ಸಿದ್ ಪಾಠ ಆಮೇಲೆ ಸ್ಕೂಲ್ ಕಂಡ್ರಿ ಎಸ್, ಲೈಫ್ ಲೆಸನ್, ಸ್ಕೂಲ್ ಲೆಸನ್ ಇವೆರಡು ಒಂದು ನಾಣ್ಯದ ಎರಡು ಮುಖ ಇದ್ದಂಗ. ಸಮಾಜದೊಳಗ್ ಬದುಕಬೇಕಂದ್ರ
ನೀ ಜೀವನದೊಳಗೆ ಮುಂದೆ ಹೋಗ್ಬೇಕಂದ್ರ ನಿನಗ ಜೀವನದ ಪಾಠನೂ ಎಷ್ಟು ಇಂಪಾರ್ಟೆಂಟೋ, ಸಾರಿ, ನಿಂದು ಸ್ಕೂಲ್ದ ಪಾಠ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಈಕ್ವಲ್ ಆಗಿ ನಿಂದ ಲೈಫ್ದ ಪಾಠನೂ ಅಷ್ಟೇ ಇಂಪಾರ್ಟೆಂಟ್. ಸೊ ನೀವೆರಡು ಬಿಟ್ಟು ಮುಂದ್ ನಾ ಬಾರಿ ಸ್ಕೂಲ್ ಒಳಗೆ ಟಾಪರ್ ಅದೀನಿ ಅಂತ ಅನ್ಕೊಂಡು ಇಲ್ಲಿ ಜೀವನದ ಪಾಠನೇ ನಿನಗೇನು ಏನೂ ಗೊತ್ತೇ ಇಲ್ಲ ಅಂದ್ರೆ ನಿಂದಿ ಅದು ವ್ಯರ್ಥ, ಅದು ವೇಸ್ಟ್. ಅದು ನೀ ಟಾಪರ್ ಆಗಿ 99% ಮಾಡಿದ್ರು ವೇಸ್ಟೇ. ಅದು ನಿಂಗೆ ಜೀವನದ ಪಾಠನೇ ಗೊತ್ತಿರ್ಲಿಲ್ಲ ಅಂದ್ರೆ. ಸೊ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನ ಏನಿರ್ತಾರಲ್ಲ, ಅವ್ರಿಗೆ ಆಕ್ಚುಲ್ ಆಗಿ ಜೀವನದ ಪಾಠ ಗೊತ್ತಿರ್ತೈತಿ. ದಾಟ್ಸ್ ಅ ಫ್ಯಾಕ್ಟ್, ಹಿ ಈಸ್ ಸೇಯಿಂಗ್ ಇಟ್. ಕೆಲ್ಸ ಸೀದಾ ಬರದ್ ಫೋಟೋ ನ್ಯೂಸ್ ಅಲ್ಲಿ, ಲೈಫ್ ಕಲ್ಸಿದ್ ಪಾಠ ಆಮೇಲೆ ಸ್ಕೂಲ್ ಕಂಡ್ರಿ. ಕನ್ನಡ ಬರಲ್ಲ ನನಗೆ ಕಲ್ತ್ಕೊಳ್ಳೋ ಊರ್ಮಿನ್ರಿ, ಕನ್ನಡ ಬರಲ್ಲ ಅಂದ್ರೆ ಕಲ್ತ್ಕೊಳ್ಳೋ ಊರ್ಮಿನ್ರಿ. ಸ್ಕೂಲ್ ಕಂಡ್ರಿ. ಕನ್ನಡ ಬರಲ್ಲ ನನಗೆ ಕಲ್ತ್ಕೊಳ್ಳೋ ಊರ್ಮಿನ್ರಿ. ಏನ್ ವಿಷಯ ಸಾಕ್ ಸ್ವಲ್ಪ ಸೈಲೆಂಟ್ ಆಗಿರಕೇನೋ, ಶಾನ ಪಾಡಿ ಸೈಡ್ ಅಲ್ಲಿ ಇರ್ತೀವಿ ಸುಮ್ನೆ ಶಿಸ್ತ ಕಿರಿಕಂದ್ರೆ ಕುಯ್ದೆ ಹಾಕೊಳ್ತೀವಿ ಮಾಮ ಉಷಾ. ಮಾಮ್ ಏನ್ ವಿಷಯ ಸಾಕ್ ಸ್ವಲ್ಪ ಸೈಲೆಂಟ್ ಆಗಿರಕೇನೋ, ಶಾನ ಪಾಡಿ ಸೈಡ್ ಅಲ್ಲಿ ಇರ್ತೀವಿ ಸುಮ್ನೆ ಶಿಸ್ತ ಕಿರಿಕಂದ್ರೆ ಕುಯ್ದೆ ಹಾಕೊಳ್ತೀವಿ ಮಾಮ. ನನಗ್ ಈ ವಣ್ಣ ಗೊತ್ತು, ನನಗ ಆ ವಣ್ಣ ಗೊತ್ತು, ನನಗ್ ನೀನು ನಿಮ್ಮ ಅಣ್ಣ ನಿಮ್ಮ ಅಪ್ಪನ್ನು ಗೊತ್ತು, ಸುಮ್ನೆ ಮರ್ಯಾದೆ ಕೊಟ್ಟಿದ್ದಾಳೆ ನನಗ್ ಈ ಬಣ್ಣ ಗೊತ್ತು, ನನಗ್ ಆ ಬಣ್ಣ ಗೊತ್ತು, ಸುಮ್ನೆ ಇರಲಿ, ನನಗ್ ನಿಮ್ಮಪ್ಪನು ಗೊತ್ತು ಅಂತ. ನನಗ್ ನೀನು ನಿಮ್ಮ ಅಣ್ಣ ನಿಮ್ಮ ಅಪ್ಪನ್ನು ಗೊತ್ತು, ಸುಮ್ನೆ ನನಗ್ ನೀನು ನಿಮ್ಮಣ್ಣ ನಿಮ್ಮಪ್ಪನು ಗೊತ್ತು. ಗೊತ್ತು ನನಗ ಆ ಬಣ್ಣ ಗೊತ್ತು, ನನಗ್ ನೀನು ನಿಮ್ಮ ಬ್ರೋ ಈಸ್ ಲಿಟರಲಿ ಮಾಕಿಂಗ್. ಫಕ್, ಕ್ರೇಜಿ. ನನಗ್ ಈ ವಣ್ಣ ಗೊತ್ತು, ನನಗ ಆ ಬಣ್ಣ ಗೊತ್ತು, ನನಗ್ ನೀನು ನಿಮ್ಮ ಅಣ್ಣ ನಿಮ್ಮ ಅಪ್ಪನ್ನು ಗೊತ್ತು, ಸುಮ್ನೆ ಮರ್ಯಾದೆ ಕೊಟ್ಟಿದ್ದಾಳೆ ಬಗ್ಸಕ್ಕೂ ಗೊತ್ತು, ತಿರ್ಗಾ ಕೊಟ್ಟಿಲ್ಲ ಅಂದ್ರೆ ತಲೆ ತೆಗ್ಸಕ್ಕೂ ಗೊತ್ತು. ಅವ್ರೇನ್ ಹೇಳತ್ತಾರ ಅಂದ್ರ ಮರ್ಯಾದೆ ಕೊಟ್ಟು ತಲೆ ಬಗ್ಸಕ್ಕೂ ಗೊತ್ತು, ಇಲ್ಲ ಅಂದ್ರ ತಲೆ ತಗ್ಸಕ್ಕೂ ಗೊತ್ತು. ಮರ್ಯಾದೆ ಕೊಟ್ಟಿದ್ದಾಳೆ ಬಗ್ಸಕ್ಕೂ ಗೊತ್ತು, ತಿರ್ಗಾ ಕೊಟ್ಟಿಲ್ಲ ಅಂದ್ರೆ ತಲೆ ತೆಗ್ಸಕ್ಕೂ ಗೊತ್ತು, ಸುಮ್ನೆ ಕಾಲ್ ಆಗಿದ್ರೆ ಸಾಕು ಸೀದಾ ಬಾಯ್ಸ್ ಬರ್ತಾರೆ ಟೂಲ್ಸ್ ಹಾಕೊಂಡ್, ರೂಲ್ಸ್ ಹಾಕಕ್ ಬಂದ್ರೆ ಸೀದಾ ಮುಖ ಉಶ್ ಮಾಡ್ಕೊಂಡ್, ಸಾಯಂಕಾಲ ಆದ್ರೆ ಬಾಯ್ಸ್ ಫುಲ್ ರೌಂಡ್ಸ್ ಹಾಕೊಂಡಿರ್ತೀವಿ, ನಮ್ ಕೆಲ್ಸ ನಾವಿಲ್ಲಿ ಮೈಂಡ್ ಮಾಡ್ಕೊಂಡ್. ಕೆಳಕ್ ನೋಡು ಇಳಿದ್ರೆ ಬೇರೆನೆ ವೈಲೆನ್ಸರ್, ಥ್ರಾಟಲ್ ಕೊಟ್ರೆ ಕಿವಿ ಕಿತ್ತೋಗಂಗೆ ಸೈಲೆನ್ಸರ್, ನಿಂತ್ರೆ 4 ಜನ ನೋಡಿಯೋ ಫೈಟರ್ಗಳ್ ಹತ್ರ ಒಬ್ನೇ ನಿಂತ್ರೆ 4 ಜನ ಹೊಡಿಯೋ ಫೈಟರ್ಸ್ ಗರ್ಲ್ ಅಂದ್ರ ಬಾಯ್ಸ್ ಬಗ್ಗೆ ಹೇಳತ್ತಾರ ಅವ್ರು. ಕಿತ್ತೋಗಂಗೆ ಸೈಲೆನ್ಸರ್, ಒಬ್ನೇ ನಿಂತ್ರೆ 4 ಜನ ನೋಡಿಯೋ ಫೈಟರ್ಗಳ್ ಹತ್ರ ಬಿಡೋ ದೂರ ಕೂಡ ಇಲ್ಲ ರೈವಲ್ಸ್ ಹತ್ರ ಬಿಡೋ ದೂರ ಇಲ್ಲ ರೈವಲ್ಸ್ಗಳು. ನನ್ ರೈವಲ್ಸ್ ಯಾರು ನನ್ನ ಹತ್ರ ಸಮೀಪ್. nobody is there, nobody is competitor to me right now. I am the one competitor here, I am ruling here ಅಂತ ಹೇಳತ್ತಾರ. ನೋಡಿಯೋ ಫೈಟರ್ಗಳ್ ಹತ್ರ ಬಿಡೋ ದೂರ ಕೂಡ ಇಲ್ಲ ರೈವಲ್ಸ್ಗಳ್ ಇರ್ತೀವಿ ನಾವಿಲ್ಲಿ ಯಾವಾಗೂ ಮಸ್ತ, ಯಾರಿಗೂ ಯಾವತ್ತು ಕೊಡಲ್ಲ ಕಷ್ಟ, ಫಸ್ಟ್ ಮಾಡಲ್ಲ ಯಾವತ್ತು ಶುರು ನಾವ್ ಜಗ್ಲ, ಬಚ್ಚಗಳು ಮಾಡಿದ್ರೆ ತೋರಿಸ್ತೀವಿ ನಾವಿಲ್ ನರ್ಕ, ಬಚ್ಚಗಳು ಮಾಡಿದ್ರೆ ತೋರಿಸ್ತೀವಿ ನಾವು ನರ್ಕ. ಯಾವತ್ತು ಶುರು ನಾವ್ ಜಗ್ಲ, ಬಚ್ಚಗಳು ಮಾಡಿದ್ರೆ ತೋರಿಸ್ತೀವಿ ನಾವಿಲ್ ನರ್ಕ, ಬೆಳ್ದಿದ್ ಜೊತೆಗ್ ಸುಮ್ನೆ ಫ್ರೆಂಡ್ಸ್ ಅಲ್ಲ ರೀ, ಹೌದು ನನ್ ಚಿಕ್ ಮನೆ ಆದ್ರೆ ನಮ್ದು ಸ್ಲಮ್ಸ್ ಅಲ್ಲ ರೀ, ಕಲ್ಚರ್ ಬೇರೆನೆ ಆದ್ರೂ ಮನುಷ್ಯನೇ ರೀ, ಆದ್ರೆ ನಮ್ ತಂಟೆಗ್ ಬಂದ್ರೆ ಅಂತೂ ಧ್ವಂಸನೇ ರೀ. ಏನ್ ವಿಷಯ ಸಾಕ್ ಸ್ವಲ್ಪ ಸೈಲೆಂಟ್ ಆಗಿರಕೇನೋ, ಶಾನ ಪಾಡಿ ಸೈಡ್ ಅಲ್ಲಿ ಇರ್ತೀವಿ ಸುಮ್ನೆ ಶಿಸ್ತಾಕಿರಿಕಂದ್ರೆ ಕುಯ್ದೆ ಹಾಕ್ಬಿಡ್ತೀವಿ ಮಾಮ. ಹೇ ಮಾಮ್ ಏನ್ ವಿಷಯ ಸಾಕ್ ಸ್ವಲ್ಪ ಸೈಲೆಂಟ್ ಆಗಿರಕೇನೋ, ಶಾನ ಪಾಡಿ ಸೈಡ್ ಅಲ್ಲಿ ಇರ್ತೀವಿ ಸುಮ್ನೆ ಶಿಸ್ತಾಕಿರಿಕಂದ್ರೆ ಕುಯ್ದೆ ಹಾಕ್ಬಿಡ್ತೀವಿ ಮಾಮ ಉಷಾ. ಹೇ ಮಾಮ್ ಏನ್ ವಿಷಯ ಸಾಕ್ ಸ್ವಲ್ಪ ಸೈಲೆಂಟ್ ಆಗಿರಕೇನೋ, ಶಾನ ಪಾಡಿ ಸೈಡ್ ಅಲ್ಲಿ ಇರ್ತೀವಿ ಸುಮ್ನೆ ಶಿಸ್ತಾಕಿರಿಕಂದ್ರೆ ಕುಯ್ದೆ ಹಾಕ್ಬಿಡ್ತೀವಿ ಮಾಮ. Let's go bro, this is banger bro. ಸೊ ಅವ್ರೇನ ಅದನ್ನ ಅಲ್ಲಿಗೆ ಬಿಟ್ಟಿದ್ರಲ್ಲ ಯುದ್ಧ, ಅದನ್ನ ಫಸ್ಟ್ ಟ್ರ್ಯಾಕ್ ಒಳಗ ಅದನ್ನ ನೆಕ್ಸ್ಟ್ ಕ್ಯಾರಿ ಮಾಡ್ಯಾರ ಅವ್ರು. ಸೊ ನಮ್ಮ ಒಬ್ಬಂದೇ ಜಗಳ ಇರ್ಲಿಲ್ಲ ಅಲ್ಲಿ. ನಾನು ಕಾಲ್ ಮಾಡಿದೆ, ಅವನು ಒಬ್ಬ ಕಾಲ್ ಮಾಡ್ದ ಹುಡುಗರಿಗೆ, ನಾನು ಕಾಲ್ ಮಾಡಿದೆ ಹುಡುಗರಿಗೆ, ನಮ್ಮ ಹುಡುಗರು ಬಂದ್ರು, ಅವನ ಹುಡುಗರು ಬಂದ್ರು. ಸೊ ಅದು ಸ್ಟಾರ್ಟ್ ಆಯ್ತಂತ ಅನ್ನೋ ಒಂದು ಥೀಮ್ ಇಟ್ಕೊಂಡು ನೆಕ್ಸ್ಟ್ ಕ್ಯಾರಿ ಮಾಡ್ಯಾರ ಅವ್ರು. ದಿಸ್ ಇಸ್ ನೈಸ್ ಕಾನ್ಸೆಪ್ಟ್ ಟು ಕ್ಯಾರಿ ದ EP. ಅಂದ್ರೆ ಒಂದಕ್ಕೊಂದು ಇಂಟರ್ಲಿಂಕ್ ಮಾಡತ್ತಾರ ಅವ್ರ EP. ಐ ಡೋಂಟ್ ನೋ ಹೌ ಮೆನಿ ಟ್ರ್ಯಾಕ್ಸ್ ಆರ್ ದೇರ್ ಇನ್ ದಿಸ್ EP. Probably 5 to 6 or 7
ಇರ್ತಾವ ಸಾಂಗ್ಸ್ ಒಂದು EP ಒಳಗೆ. ಸೊ ಐ ಡೋಂಟ್ ನೋ ಹೌ ಮನಿ ದೇ ಆರ್ ಬ್ರಿಂಗಿಂಗ್ ಅಪ್ ಹಿಯರ್. ಓಕೆ, ದಿಸ್ ಒನ್ ಇಸ್ ಐ ಲವ್ಡ್ ಇಟ್. ದಿಸ್ ಇಸ್ ಬೂಮ್ ಬ್ಯಾಪ್. ಐ ಆಲ್ರೆಡಿ ಟೋಲ್ಡ್, ನನಗೆ ಮೊದಲೇ ಹೇಳ್ಬಿಟ್ಟೆ ನನಗೆ ಹೆವಿಲಿ ಇಷ್ಟ ಬೂಮ್ ಬ್ಯಾಪ್ ಮ್ಯೂಸಿಕ್ ಅಂದ್ರೆ. ಸೊ ಐ ಲವ್ ಇಟ್. ಸೊ ನಿಮಗೇನು ಅನ್ನಿಸ್ತು ಅಂತೇಳಿ ಕಮೆಂಟ್ ಒಳಗೆ ಬರೀರಿ. ಸೊ ಧರಣಿಗೆ ಅವರಿಗೆ ಟ್ಯಾಗ್ ಮಾಡ್ರಿ. ಲೆಟ್ಸ್ ಸಿ ವಾಟ್ ಯು ವಿಲ್, ಏನು ಅವ್ರಿಗೆ ಹೆಂಗೆ ಅನ್ನಿಸ್ತೈತೆ ಅಂತೇಳಿ ಅವರು ನೋಡ್ಲಿ ಅದನ್ನು. ಓಕೆ, ಬಂದಿರ್ತೀರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಂತ. ಜೈ ಕರ್ನಾಟಕ.